ಈಗ ನಾವು ರೈತ ಉತ್ಪಾದಕ ಕಂಪನಿ ಮಾಡಬೇಕು ಅಂತ ಮಾಡ್ತಾ ಇದೀವಿ. ರೈತ ಉತ್ಪಾದಕ ಕಂಪನಿ ಮಾಡಿದ್ರೆ ನಾವು ಬೆಳೆದಂಥ ಪದಾರ್ಥ ಎಲ್ಲ ಒಳ್ಳೆ ದರದಲ್ಲಿ ಮಾರ್ಬೋದು. ಇದ್ರ ಜೊತೆ ಇನ್ನೊಂದು ಹೇಳ್ತೀವಿ, ನಾವೆಲ್ಲ ಔದ್ಯೋಗೀಕರಣ ಅಂತ ಪಟ್ಟಣ ಪ್ರದೇಶದಲ್ಲಿ ಆಸೆ ಪಡ್ತಾ ಇದ್ದೀವಿ. ಬಹುಶಃ ಇನ್ನು 5ರಿಂದ 10 ವರ್ಷದಲ್ಲಿ ಪಟ್ಟಣ ತುಂಬ ಕನಿಷ್ಠ ಜೀವನಕ್ಕೆ ಬರ್ತದೆ. ಯಾಕೆಂದ್ರೆ ನಿಮ್ಗೆ ಗೊತ್ತು, ಅಂತ ಬರ್ತಾ ಇದೆ, IT ಎಲ್ಲ ಅದು ಕೆಳಗಡೆ ಬಂತು ಅಂದರೆ ಅವರೆಲ್ಲ ಉದ್ಯೋಗ ಕಳ್ಕೊಂಡ ತಕ್ಷಣ ಅದನ್ನ ನಂಬಿ ಎಲ್ಲ ಬಿಲ್ಡಿಂಗ್ ಕಟ್ಟಿದ್ದಾರೆ, ಬಾಡಿಗೆ ಮನೆ ಎಲ್ಲ ಖಾಲಿ ಮಾಡ್ತಾರೆ. ರೆಸ್ಟೋರೆಂಟು, ಬಾರ್ ಅಂಡ್ ರೆಸ್ಟೋರೆಂಟ್ ಅವರಿಂದ ನಡೀತಾ ಇದೆ, ಅದು ಮುಚ್ಚುವಂಥ ಪರಿಸ್ಥಿತಿ ಬರ್ತದೆ. ಡ್ರೈವರ್ಗಳ ಹೋಗಿದ್ರೆ ಹಳ್ಳಿಯಿಂದ ಅವರೆಲ್ಲ ಊರಿಗೆ ಬರಬೇಕಾಗಿದೆ. ಅವರೆಲ್ಲ ಬಂದು ಊರಿಗೆ ಬಂದೇ ಬರ್ತಾರೆ. ಊರು ಬರೋದ್ರೊಳಗೆ ನಾವು ಸೆಟ್ಲ್ ಆಗ್ಬಿಡೋಣ. ಇಲ್ಲಿ ಇರ್ತಕ್ಕಂಥ ನಾವು ರೈತರೆಲ್ಲ ಸೆಟ್ಲ್ ಆಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಜೋಬಲ್ಲಿ ದುಡ್ಡಿದ್ರು ತಿನ್ನೋಕೆ ಅನ್ನ ಸಿಗಲ್ಲ. ಯಾವುದಾದ್ರೂ ಆ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ರೈತರಿಂದ ಮಾತ್ರ ಸಾಧ್ಯ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಬಲಿಷ್ಠ ರಾಷ್ಟ್ರ ಅಂದ್ರೆ ಯಾವುದಾದ್ರೂ ಮದ್ದುಗುಂಡಿರುವಂಥದ್ದು ರಾಷ್ಟ್ರ ಅಲ್ಲ. ಆಹಾರ ಉತ್ಪಾದನೆಯಲ್ಲಿ ಯಾರು ಮುಂದಿದ್ದಾರೆ ಅದು ಬಲಿಷ್ಠ ರಾಷ್ಟ್ರ ಆಗ್ತದೆ. ಬಹುಶಃ ನಮಗೆಲ್ಲ ಇವತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಇನ್ನು 5ರಿಂದ 10 ವರ್ಷ ಹೋದ್ರೆ ಕಾಲ್ ಕಟ್ಕೊಂಡು ರೈತರಿಗೆ ಹೆಣ್ಣು ಕೊಡುವಂತ ಕಾಲ ಬಂದೇ ಬರ್ತದೆ. 1 ಇಂಚು ಭೂಮಿನ ಯಾರು ಮಾರಬೇಡಿ. ಯಾಕೆಂದ್ರೆ ಮುಂದಕ್ಕೆ ಎಷ್ಟೇ ದುಡ್ಡಿದ್ರು ಕೊಂಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ಪರಿವರ್ತನೆ ಆಗಿ ಕಾಂಕ್ರೀಟ್ ಕಾರ್ಡ್ ಆಗ್ತಾ ಇದೆ. ಕಾಂಕ್ರೀಟ್ ಕಾರ್ಡ್ ಆದ್ಮೇಲೆ ಜನಸಂಖ್ಯೆ ಜಾಸ್ತಿ ಆಗಿದೆ, ಆಹಾರ ಉತ್ಪಾದನೆ ಕಡಿಮೆ ಆದಾಗ ಬೆಲೆ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳೋಕ್ಕಾಗಲ್ಲ. ಆವತ್ತು ನಾವು ಪಶ್ಚಾತ್ತಾಪ ಪಡೋ ಬದಲು ಈಗಲಿಂದನೇ ನಾವು ವ್ಯವಸಾಯದ ಕಡೆ ಗಮನ ಕೊಡೋಣ. ಆದಷ್ಟು ಸಾವಯವ ಕೃಷಿಗೆ ಒತ್ತು ಕೊಡೋಣ. ನಾವು ಬಂದಾಗ ಸಾವಯವ ಕೃಷಿಗೆ ಅಷ್ಟು ವಾತಾವರಣ ಇರಲಿಲ್ಲ. ಈಗ ಪ್ರತಿಯೊಬ್ಬರು ಒಂದೇನಾಗ್ತಾ ತಿಳ್ಕೊಳ್ಳಿ, ಸಾವಯವ ಕೃಷಿ ಬೇಕು, ಒಳ್ಳೆ ಪದಾರ್ಥ ಬೇಕು ಅಂತ ನಿಂತಿರ್ತಕ್ಕಂಥ ಗ್ರಾಹಕರಿಗೆ ಪ್ರಾಮಾಣಿಕವಾಗಿ ಬೆಳೆದಂಥ ರೈತ ಕೊಡೋಕ್ಕಾಗ್ತಾರೆ. ಆ ಒಂದು ಸಂಪರ್ಕ ನಾವು ಮಾಡ್ತಾ ಇದ್ದೀವಿ. 80% ಹೆಚ್ಚು ರಾಸಾಯನಿಕ ಅಂತೇಳಿ ದುರ್ಬಳಕೆ ಮಾಡ್ಕೊಂಡ್ರೆ ಮೋಸ ಮಾಡ್ತಾ ಇದ್ದಾರೆ. ಅವೆಲ್ಲ ಹೋಗ್ಬೇಕು ಅಂದ್ರೆ ರೈತರು ನಾವೇ ಮಾರ್ಕೆಟ್ ಮಾಡಬೇಕು. ಈಗ ಮಂಡ್ಯ ಜಿಲ್ಲೆ ನಾವು ಮಾರ್ಕೆಟ್ ಮಾಡ್ತಿದ್ವಿ, ಹಾಗೇನೆ ಬೆಂಗಳೂರು, ದಕ್ಷಿಣ ಎಲ್ಲ ಕಡೆ ಮಾಡಬೇಕು. ನಾವು ಒಂದೇ ಕಡೆ ಮಾಡೋದಾಗಲ್ಲ. ನಿರಂತರವಾಗಿ ನಾವೆಲ್ಲ ಈ ಕಾರ್ಯಕ್ರಮಗಳು ಹಮ್ಕೋಬೇಕಾಗ್ತದೆ. ಈಗ ನಾವು ಸಿರಿಧಾನ್ಯಗಳ ಹೆಚ್ಚು ಗಮನ ಕೊಡಬೇಕಾಗ್ತದೆ. ಅದು ಅತ್ಯಂತ ಕಡಿಮೆ ಖರ್ಚು ಬೆಳೀತಕ್ಕಂಥದ್ದು, ಅದಕ್ಕೂ ಪ್ರಾಮುಖ್ಯತೆ ಕೊಡಬೇಕಾಗ್ತದೆ. ಒಳ್ಳೆ ಆಹಾರ ತಿನ್ನಬೇಕು ಅಂತಂದ್ರೆ ಸಿರಿಧಾನ್ಯಗಳ ಪ್ರಾಮುಖ್ಯತೆ ಇರ್ತದೆ. ನಾವು ಒಂದು ತಿಳ್ಕೊಳ್ಳಿ, ಯಾವೊಬ್ಬ ರೈತ ಬೆಳೀತಾನೆ ಅವನಿಗೆ ಒಳ್ಳೆ ಪದಾರ್ಥಗಳು ಸಿಗಬೇಕು ಅಂತಂದ್ರೆ ಮಾರುಕಟ್ಟೆ ಯಾವನು ಒಬ್ಬನೇ ಮಾಡ್ತಾ ಇರ್ತಾನೆ ಅಂತ ಬೆಳೆ ನಾವು ಬೆಳಿಬಾರ್ದು. ಎಲ್ಲ ಕಡೆ ನಾವೇನ್ ಬೆಳಿತೀವಿ ಅದಕ್ಕೆ ಮಾರುಕಟ್ಟೆ ಇದೆ ಅಂದ್ರೆ ಮಾತ್ರ ಬೆಳಿಬೇಕು. ಇಲ್ಲ ಅಂದ್ರೆ ರೈತನ ತೊಂದರೆ ಸಿಗಾಕ್ಸ್ತಾರೆ. ಆಗ ನಾವು ಅವರ ಹತೋಟಿಗೆ ಬಂದಾಗ ನಮಗೆ ಸಾಮಾನ್ಯವಾಗಿ ವ್ಯಾಪಾರ ಆಗೋದಿಲ್ಲ, ನಷ್ಟ ಅನುಭವಿಸ್ಬೇಕಾಗ್ತದೆ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ರೈತರೆಲ್ಲ ನಾವು ಒಂದಾಗಬೇಕಾಗ್ತದೆ. ಮಾರುಕಟ್ಟೆ ನಾವೇ ಸೃಷ್ಟಿ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ತಾಲೂಕಲ್ಲಿ ಮಾರುಕಟ್ಟೆ ಮಾಡೋಣ. ಇದಕ್ಕೇನು ಹೆಚ್ಚು ಖರ್ಚಾಗಲ್ಲ. ನಮ್ಮ ಮನಸ್ಥಿತಿ ಸಾವಯವ ಕೃಷಿಗೆ ಒತ್ತು ಕೊಟ್ರೆ ಸಾಕು.